ಹಂಗೂ ಹಿಂಗೂ ಪ್ರಯತ್ನ ಮಾಡಿಬಿಟ್ಟು ಫೈನಲಿ RDC ಸೆಲೆಕ್ಷನ್ಗೆ ಬಂದೇ ಬಿಟ್ವಿ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವಾಗಲೂ RDC ಸೆಲೆಕ್ಷನ್ನು ಮತ್ತು ಪ್ರಾಕ್ಟೀಸ್ ಇದ್ದಾಗಲೇ ನಮ್ಗೆ ಎಕ್ಸಾಮ್ ಅಡ್ಡ ಬರೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೆಲೆಕ್ಷನ್ಗೇನೋ ಬಂದ್ವಿ, ಆದರೆ ಈ ಸೊಳ್ಳೆ ಬಿಟ್ಟಿಲ್ಲಿ ಯಾರು ಕಾಣಲಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸೆಲೆಕ್ಷನ್ಗೇನೋ ಬಂದ್ವಿ, ಆದರೆ ಈ ಸೊಳ್ಳೆ ಬಿಟ್ಟಿಲ್ಲಿ ಯಾರು ಕಾಣಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ನನ್ನ ಜೊತೆಲಿ ಒಬ್ಬ ಇರಲಿ ಅಂತ ಹೇಳ್ಬಿಟ್ಟು ಇವ್ನು ನನ್ನ ಜೊತೆಲಿ ಬಂದಿದ್ದ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಈ ಹೊತ್ತಿನಲ್ಲ ಆ ಸೊಳ್ಳೆ ಹೆಂಗೆ ಸಿಕ್ತೋ ಗೊತ್ತಿಲ್ಲ, ಅದನ್ನಂತೂ ಕೊಡಬಾರ್ದು ಹಿಂಸೆ ಕೊಡ್ತಿದ್ದ ಅದಕ್ಕೆ ಇವನು. ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ ಅರಗಿಳಿ ಮರಿಗಿಳಿ ಹುಳಿ. ಒಟ್ಟಿನಲ್ಲಿ ಅದು ಮತ್ತೆ ಮಾತ್ರ ಬರಬಾರ್ದು ಜಾಗಕ್ಕೆ ಕಳಿಸ್ಬಿಟ್ಟ. ಮತ್ತು ಅವತ್ತಿನ ರಾತ್ರಿ ನಮಗೆಲ್ಲೂ ಹಾಸ್ಟೆಲ್ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲೇ ಬೆಟಾಲಿಯನಲ್ಲೇ ಉಳ್ಕೊಂಡ್ಬಿಟ್ವಿ. ಮತ್ತು ಎಂಟ್ರೆನ್ಸ್ ರೋಡಲ್ಲಿ ಲೈಟ್ಗಳೆಲ್ಲ ಮಿಂಚ್ತಾ ಇದ್ದವು. ಸಾಮಾನ್ಯವಾಗಿ ಬೆಟಾಲಿಯನಲ್ಲಿ ಯಾರನ್ನೂ ಇರಿಸ್ಕೊಳ್ಳೋದಿಲ್ಲ. ನಮ್ಮದು ಮೊದಲೇ ಪಾವಗಡ, ಬಸ್ಸಲ್ಲಿ ಕಿತ್ತಾಡ್ಕೊಂಡು ಬರ್ತೀವಿ ಹೇಗೆ. ಅದಕ್ಕೋಸ್ಕರ ಹಾಸ್ಟೆಲ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಸ್ಟೆಲ್ ಸಿಗದಿದ್ದ ಕಾರಣ ಅವತ್ತು ರಾತ್ರಿ ಅಲ್ಲೇ ಉಳಿಸ್ಕೊಂಡು. ಮತ್ತು ನಾವಿದ್ದಿದ್ದು ಟ್ರೈನಿಂಗ್ ಸೆಲ್ಲಲ್ಲಿ. ನಮಗೆ 2 ಸೊಳ್ಳೆ ಪದ್ರ ಮತ್ತು 2 ಗ್ರೌಂಡ್ ಕ್ಲಾತ್ ಕೊಟ್ಟಿದ್ರು. ಮತ್ತು ಸಕ್ಕತ್ತಾಗೇನೋ ನಿದ್ದೆ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ CO ಸರ್ ರನ್ನಿಂಗ್ ಹೋಗೋ ಟೈಮು. ಮತ್ತು ಅವ್ರು ಬಂದಮೇಲೆ ಒಳಗಡೆ ಇದ್ದರೆ ಅಷ್ಟೇ. ಇನ್ನು ಅದಕ್ಕೋಸ್ಕರ ಒಂದು ಜೈನ್ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಮತ್ತು ನಿನ್ನೆ ದಿವಸ ನಾವು ಸೆಲೆಕ್ಟ್ ಆಗ್ಬಿಟ್ವಿ. ಮತ್ತು ನಾವು ಏನಾದರೂ ಸ್ವಲ್ಪ ವಾರ್ಮಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಬಂದ್ವಿ. ಮತ್ತು ಇಲ್ಲಿ ಬಂದು ನೋಡಿದ್ರೆ ಅಂಕಲ್ಗಳೆಲ್ಲ ಫುಟ್ಬಾಲ್ ಆಡ್ತವ್ರೆ. ಮೊದಲೇ ನಾವೆಲ್ಲಾದ್ರೂ ಬಾಲ್ ಓದಾಡ್ತಿದ್ರೆ ಸಾಕು, ಅದು ವಾಲಿಬಾಲನ್ನಾಗಲಿ ಫುಟ್ಬಾಲನ್ನಾಗಲಿ ಹೋಗಿ ಒಂದೇ ಸಮ ಓದಾಡೋದೆ. ಅಂಥದ್ರಲ್ಲಿ ಇಲ್ಲಿ ಚಿಕ್ಕ ಗೋಲ್ ಫಾಸ್ಟ್ ಇಟ್ಕೊಂಡು ಅಂಕಲ್ಗಳು ಫುಟ್ಬಾಲ್ ಆಡ್ತವ್ರೆ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದೆಲ್ಲ ಇದಾರೆ. ಆಮೇಲೆ ಅದು ಯಾಕೋ ನಮ್ಮ ದೋಸ್ತ ಹೋಗಿ ಅಷ್ಟು ದೂರದಲ್ಲಿ ಚಿಂತೆ ಮಾಡ್ಕೊಂಡು ಹೋಗಿ ಒಬ್ಬನೇ ಕುಂತಿದ್ದ. ಎಲ್ಲ ಮರೆತು ಇರಬಲ್ಲೆ ನಾನೊಬ್ಬನೇ ಇನ್ನೇನು ಮಾಡೋದು ನಾನು ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅವ್ನ ಪಕ್ಕದಲ್ಲಿ ಅಲ್ಲಿ ಓಡ್ತಿರೋನೆಲ್ಲ ನೋಡ್ಕೊಂಡು ಕುತ್ಕೊಂಡೆ. ಇವಾಗಲೂ ಗುರು ಒಬ್ಬ ಅಂಕಲ್ಗೆ ರಾಡ್ ಹಾಕಿದ್ದಾರೆ, ಅವರೇ ಓಡ್ತಿದ್ದಾರೆ. ನಮಗೆ ಬಂದೈತೆ ದೊಡ್ಡ ರೋಗ. ಮತ್ತು ಅಲ್ಲಿಂದ ಬಂದುಬಿಟ್ಟು TS ಇದು ಒಂದ್ಸಲ ಆಬ್ಸ್ಟಿಕಲ್ ಮಾಡಿಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಈ ಗೋಡೆ ಹತ್ತಕ್ಕಾಗ್ತಿಲ್ಲ. ನಿಜವಾಗ್ಲೂ ಒಂದು ಹೆಜ್ಜೆ ಕಾರ್ಬೇಕಾಗಿರೋದು. ಅದನ್ನ ಒಳ್ಳೆ ಚಿಕ್ಕ ಮಗಳ ಥರ ಅದ್ರ ಮೇಲೆ ಹತ್ತಿ ಪೇಚ ಆಡ್ತಾ ಇದ್ವಿ. ಮತ್ತು ನನ್ನ ದೋಸ್ತ ನೋಡಿದ್ರೆ ಅವ್ನ ಪಡೆಗೆ ಅವ್ನು ಹೋಗ್ದಂಗೆ ನನ್ನ ಕಾಯ್ಕೊಂಡು ನಿಂತಿದ್ದ. ಮತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ PA ಸ್ಟಾಫ್ ಮೆಸ್ಗೆ. ಮತ್ತೆ ಇವನು ತಟ್ಟೆ ಎತ್ತಿ ಹೊಡ್ಗೆತ್ರೇನೋ ಬೇಡ್ಕೊತಾ ಇದ್ದ. ಮತ್ತೆ ಅಲ್ಟೆ ಹೊಡ್ಕೊಂಡು ಹೊಟ್ಟೆ ತುಂಬ ಊಟ ತಿಂದ್ಬಿಟ್ಟು ಹತ್ತಿನ ಒಂದು ಪೆರೇಡ್ ಮುಗಿಸ್ಕೊಂಡು ನಾವು ಸಂಜೆ ಹೊರಟ್ವಿ. 3 ಗಂಟೆಯಿಂದನೇ ತುಂಬ ಸೌಂಡ್ ಬರ್ತಿತ್ತು. ಏನಪ್ಪ ಅಂತ ಬಂದು ಹೊರಗಡೆ ನೋಡಿದ್ರೆ ಗಣೇಶ ಮೆರವಣಿಗೆ. ಮತ್ತೆ ಸಾಕಷ್ಟು ಜನ ಮಾತ್ರ ತುಂಬ ಕಾಣಿಸ್ತಿದ್ರು. ಮತ್ತೆ ಈ ಸರ್ ನೋಡಿದ್ರೆ ಫೋನ್ ನೋಡ್ಕೊಂಡು ನನ್ನ ಕಡೆನೇ ಬರ್ತಿದ್ರು. ಮತ್ತು ಗಣೇಶ ನಮ್ಮ ಹತ್ರಕ್ಕೆ ಬಂದ್ಬಿಡ್ತು. ಗಣೇಶ ಮಾತ್ರ ಸಖತ್ತಾಗಿತ್ತು. ಮತ್ತು ಇದು ದೇಶದ ಗಣೇಶ ಅಂತ ಹೇಳ್ಬಿಟ್ಟು ಬ್ಯಾನರ್ ಹಾಕಿದ್ರು. ಮತ್ತು ಅದರಿಂದಗಡೆ ಇನ್ನೂ ಒಂದು ಗಣೇಶ ಇತ್ತು, ಅದೇ ಏರಿಯಾದೇ ಅಂತೆ. ಅದು ನೋಡೋಕೆ ತುಂಬ ಸುಂದರವಾಗಿತ್ತು. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರು ಹಿಂದೆಲ್ಲ. ಗಣೇಶ ಚಿಕ್ಕದಾದ್ರೂ. ಮತ್ತು ಗಣೇಶ ವಿಸರ್ಜನೆ ಮಾಡೋದೆಲ್ಲ ನೋಡಿಕೊಂಡು ನಮಗೆ ಫೈನಲ್ ಆಗಿ ಸಿದ್ಧಗಂಗಾ ಮಠದಲ್ಲಿ ರೂಮ್ ಸಿಕ್ತು. ಮತ್ತು ಇಲ್ಲಂತೂ ನಾನು ಹಳ್ಳಿಲಿದ್ದೀನಿ ಅನ್ನಿಸ್ಬಿಡ್ತು ಗುರು. ನಾನು ಸಿಟಿಲಿದ್ದೀನಿ ಅಂತ ಒಂಚೂರು ಅನ್ನೋ ಥರ ಫೀಲ್ ಇತ್ತು ಇಲ್ಲಿ. ಮತ್ತು ಈ ಹಸುಗಳೆಲ್ಲ ತುಂಬ ರೂಢಿಯಾಗಿವೆ ಮನುಷ್ಯರಿಗೆ, ಅವೇನು ಮಾಡೋಲ್ಲ. ಈಗ ಸದ್ಯಕ್ಕೆ ಇಲ್ಲೇ ಇದ್ದೀವಿ.